ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಏನು ನಮ್ಮ 17ನೇ ಬಜೆಟ್, ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು 17ನೇ ಬಜೆಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಅಂಗವಾಗಿ ನಾವು ಇವತ್ತೆಲ್ಲ ಮಹಿಳಾ ಕಾಂಗ್ರೆಸ್ ಬಿಜಾಪುರ ಜಿಲ್ಲೆ ವತಿಯಿಂದ ನಾವು ಇವತ್ತು ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ದೀವಿ. ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲು ನಾನು ನಮಸ್ಕಾರಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮುಖ್ಯಮಂತ್ರಿಗಳಾದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದೊಂದು ಬಜೆಟ್ ನೀಡುವ ಮುಖಾಂತರ ಕರ್ನಾಟಕಕ್ಕೆ ಒಂದು ಹೊಸ ಮೆರುಗನ್ನು ತಂದು ಕೊಟ್ಟಿದ್ದಾರೆ ಅಂತ ನಾನು ಅನ್ಕೋತೀನಿ. ಏನಪ್ಪಾ ಅಂದ್ರ ವಿಶೇಷ ಅಂದ್ರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದೇ ಜಾತಿಗೆ ಮೀಸಲಾದಂಥವರಲ್ಲ, ಎಲ್ಲ ಜಾತಿಗೂ ಸರಿ ಸಮಾನವಾಗಿ ಏನು ಕೊಡಬೇಕು ಬಜೆಟ್ನಲ್ಲಿ ಅವರಿಗೆ ಅನುಕೂಲಗಳನ್ನು ಅಂತೇಳಿ ತಿಳ್ಕೊಂಡು ಈ ಒಂದು ಬಜೆಟ್ ಮಂಡನೆ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಾವು ಹೇಳ್ಬೇಕಪ್ಪ ಅಂದ್ರ ಮಹಿಳೆಯರಿಗೆ ಒಂದು ಒಳ್ಳೆಯ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಇದೇನು ಗ್ಯಾರಂಟಿ ಯೋಜನೆ ಜೊತೆಗೆ ಕೂಡ ವರ್ಷಕ್ಕೆ 2 ಸೀರೆಗಳನ್ನ ಕೊಡುವಂತ ಒಂದು ರೀತಿಯಲ್ಲಿ ಇದೊಂದು ಸರ್ಕಾರದಲ್ಲಿ ಒಂದು ಮೆಚ್ಚುಗೆ ಪಾತ್ರ ವಹಿಸಿಕೊಂಡಿದ್ದಾರೆ. ಹೆಣ್ಮಕ್ಳು ಪರವಾಗಿ ನಿಲ್ಲುವಂತ ಸರ್ಕಾರ ಅಂತ ಮತ್ತೊಂದು ಸರ್ತಿ ಸಾಬೀತಾಗಿದೆ. ಯಾಕಪ್ಪ ಅಂದ್ರ ಹಿಂದೆ ಇಂದಿರಾ ಗಾಂಧಿ ಅವರು ಆಳುವಂತ ಸಮಯದಲ್ಲಿ ಬಡವರಿಗೆ ಅಂತೇಳಿ 2 ಸೀರೆ ಕೊಡ್ತಿದ್ರು ಅವರು ಕೂಡ ರೇಷನ್ ನಲ್ಲಿ. ಅದೇ ರೀತಿ ಅದೇ ಒಂದು ತತ್ವ ಸಿದ್ಧಾಂತನ ಒಂದು ಉಳಿಸ್ಕೊಂಡು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಈಗ ಅದೇ ರೀತಿ ಮಾಡ್ತಾ ಇದಾರೆ. ಪ್ರಜೆಗಳಿಗೆ ನಡೆಸಲ್ಪಡುವುದೇ ಸರ್ಕಾರ ಅಂತೇಳಿ ಏನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಂತ ಒಂದು ಸಂದರ್ಭದಲ್ಲಿ ಅದನ್ನ ಅವರು ಓದಿ ಅವರೊಬ್ರು ಲಾಯರ್ ಆಗಿದ್ದಂಥವ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈಗ ಒಂದು ಮುಖ್ಯಮಂತ್ರಿಗಳಾಗಿದ್ದಾರೆ. ಅದು ಒಂದು ಅವರ ತತ್ವ ಸಿದ್ಧಾಂತಗಳನ್ನ ಅವ್ರು ಅಳವಡಿಸ್ಕೊಂಡಿರೋದ್ರಿಂದ ಇವತ್ತೇನಾಗ್ಯದ ಬಡವರ ಪಾಲಿಗೆ ನಮಗ ಒಂದು ನ್ಯಾಯ ಸಿಕ್ಕಂತಹ ಒಂದು ಬಜೆಟ್ ಅಂತ ನಾವು ತಿಳ್ಕೊಬಹುದು. ಎರಡನೇದೇನಪ್ಪಾ ಅಂದ್ರ ಈಗ ರೈತರಿಗೆ 70 ಲಕ್ಷ ರೈತರಿಗೆ 30,000 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಫ್ರೀ 0% ಅಲ್ಲಿ ಅವರಿಗೆ ಅಮೌಂಟ್ ಕೊಡೋದು, ಬಡ್ಡಿ ಇಂಟ್ರೆಸ್ಟ್ ಬಿನಾ ಇಂಟ್ರೆಸ್ಟ್ ಇಂದ ಅವರಿಗೆ ಅಮೌಂಟ್ ಕೊಡುವಂತ ಒಂದು ಯೋಜನೆಗಳನ್ನು ತಂದಿದ್ದಾರೆ. ಆಮೇಲೆ ಏನು ಮಕ್ಕಳು ಈಗಿನ ವಾತಾವರಣದಲ್ಲಿ ಹದಗೆಡಬಾರ್ದು ಅಂತೇಳಿ ಅನ್ನೋ ಉದ್ದೇಶಕ್ಕೆ ಸೋಷಿಯಲ್ ಮೀಡಿಯಾ 16 ವಯಸ್ಸಿನಿಂದ ಇರುವಂತಹ ಹದಿಹರೆಯದ ವಯಸ್ಸಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾದಿಂದ ದೂರ ಇಡುವಂತಹ ಒಂದು ಯೋಜನೆ ಕೂಡ ನಮ್ಮ ಸರ್ಕಾರ ಈ ಒಂದು ಬಜೆಟ್ ನಲ್ಲಿ ಮಂಡಿಸಿದೆ. ಯಾಕಪ್ಪ ಅಂದ್ರ ಮಕ್ಕಳು ಮುಂದಿನ ನಮ್ಮ ದೇಶದ ಆಸ್ತಿ ಆಗ್ಬೇಕಾಗಿದೆ, ಅದು ನಾಸ್ತಿ ಆಗ್ಬಾರ್ದು ಅಂತೇಳಿ ಅನ್ನೋ ಉದ್ದೇಶಕ್ಕೆ ಇದೊಂದು ಸರ್ಕಾರದಲ್ಲಿ ಬಹಳ ಮಹತ್ವಪೂರ್ಣವಾದಂತ ಒಂದು ಬಜೆಟ್ ಅಂತ ನಾವ್ ಹೇಳ್ಬೋದು. ಮತ್ತೆ ಅದೇ ರೀತಿ ಈಗ ಬಸವಣ್ಣನವರ ಒಂದು ಜನ್ಮದ ಇದ್ರ ಸಲುವಾಗಿ ಅವರ ಒಂದು ಸ್ಥಾಪನೆಯ ಸಲುವಾಗಿ 25 ಎಕರೆ ಹೊಲಗಳನ್ನ ಕೊಟ್ಟಂತದ್ದು ಒಂದು ನಮ್ಮ MB ಪಾಟೀಲ್ ಸಾಹೇಬ್ರವರ ನೇತೃತ್ವದಲ್ಲಿ ಇದು ಒಂದು ನಮಗೆ ಜಿಲ್ಲೆಯಲ್ಲಿ ದೊಡ್ಡ ಕೊಡುಗೆ ಆಗಿದೆ ಅಂತ ನಾವು ಅನ್ಕೋತೀವಿ. ಅದೇ ರೀತಿ ಈಗ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ನಿಗಮದಿಂದ ಏನು ಈ ಕಲಬುರ್ಗಿ, ಬಿಜಾಪುರ, ಕೋಲಾರ ಎಲ್ಲ ಕಡೆ ಒಂದು ಶಾಲೆಗಳು, ಎಲ್ಲ ವಸತಿ ಶಾಲೆಗಳು ಇದ್ವು. ಆದ್ರೆ CBSE ಪಠ್ಯ ಪುಸ್ತಕಗಳು ಇದ್ದಿದ್ದಿಲ್ಲ. ಅದನ್ನು ಕೂಡ ಒಂದು ಬಿಡುಗಡೆ ಮಾಡಿದ್ದಾರೆ ಈ ಒಂದು ಬಜೆಟ್ ನಲ್ಲಿ, ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತೇಳಿ. ಅದೇ ರೀತಿ ಮತ್ತೆ ಹೇಳ್ಬೇಕಪ್ಪ ಅಂದ್ರ ಪೊಲೀಸ್ ಠಾಣೆಗಳು, ನಮ್ಮ ಬಿಜಾಪುರಕ್ಕೆ 2 ಪೊಲೀಸ್ ಠಾಣೆಗಳು ಸಿಕ್ಕಿದಾವೆ. ಕರ್ನಾಟಕದಲ್ಲಿ 12 ಹೊಸ ಪೊಲೀಸ್ ಠಾಣೆಗಳನ್ನು ಆರಂಭಿಸಿ ಬಜೆಟ್ ನಲ್ಲಿ. ಅದನ್ನು ಕೂಡ ಇದು ಒಂದು ಬಜೆಟ್ ನಲ್ಲಿ ನಮಗೆ ಅಪೂರ್ವವಾದಂತದ್ದು. ಏನು ಈಗ ನಾವು ಹೇಳ್ಬೇಕಂದ್ರೆ ಸರ್, ನಮ್ಗೆ ಎಲ್ಲಾರ್ದು ಸಪೋರ್ಟ್ ಇದೆ, ಎಲ್ಲಾ ಕಾಸ್ಟ್ನವ್ರ ಕಡೆಯಿಂದನೂ ನಮಗ್ ಸಪೋರ್ಟ್ ಇದೆ. ಆಮೇಲೆ ನಾಯಕರ ಕಡೆಯಿಂದನೂ ಸಪೋರ್ಟ್ ಇದೆ, MLA ಮಿನಿಸ್ಟರ್ಗಳಿಂದನೂ ಸಪೋರ್ಟ್ ಇದೆ, ಮಾಧ್ಯಮದವ್ರಂತೂ ಮೊದಲು ನಮಗ್ ಸಪೋರ್ಟ್ ಇದೆ. ಯಾಕಪ್ಪ ಅಂದ್ರೆ ಎಲ್ಲಿ ನಾವು ಒಂದ್ ಹೆಜ್ಜೆ ತಪ್ತಿರ್ತೀವಿ ಅಲ್ಲಿ ನೀವು ಎಚ್ಚೆತ್ಕೊಳ್ರಿ ಅಂತ ಹೇಳ್ಬಿಟ್ಟು ನಮ್ಗೆಲ್ಲ ಅಣ್ಣತಂಬ್ರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಸಂಘಟನೆ ಕೂಡ ನಾವು ಮಾಡ್ತಾ ಇದೀವಿ. ಪ್ರತಿ ಒಂದ್ ಹೆಣ್ಮಗಳನ್ನ ಹೊರಗ್ ಬರ್ಲಾರ್ದವ್ರನ್ನ ಕೂಡ ಕರೆದ್ಬಿಟ್ಟು ನಾವು ಸಂಘಟನೆಯಲ್ಲಿ ಬರ್ರಿ,
ಯಾಕಂದ್ರ ನೀವು ಒಳಗ್ ಕುತ್ಕೊಂಡ್ರ ನಮ್ಗೇನು ಅರ್ಥ ಆಗಂಗಿಲ್ಲ ನಿಮ್ಗೆ. ಈಗಿನ ಜನರೇಷನ್ ಅಲ್ಲಿ ರಾಜಕೀಯವಾಗಿ ಏನೇನ್ ಅದಾವ, ಏನ್ ನಡೀತದ ಅನ್ನೋದ್ ನೀವೆಲ್ಲರೂ ತಿಳ್ಕೊಳ್ಳಿ ಅಂತೇಳಿ ಅನ್ನೋ ಉದ್ದೇಶಕ್ಕ ಪ್ರತಿಯೊಂದು ಹೆಣ್ಮಕ್ಳಿಗೂ ನಾವು ಮುಟ್ಟಿಸುವಂತ ಕೆಲಸ ಮಾಡ್ತಾ ಇದೀವಿ. ಸಂಘಟನೆಯಲ್ಲಿ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಅವರು ಯಾವ ರೀತಿ ಆಡಳಿತ ನಡೆಸಿದ್ರು, ಅದೇ ರೀತಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಅದೇ ರೀತಿ ಒಂದು ಆಡಳಿತ ನಡೆಸ್ಲಕತ್ತಾರ. ನೀವು ಬಂದು ಅದನ್ನ ಉಪಯೋಗ ತಗೊಳ್ರಿ. ಅಲ್ಲಿ ಮನ್ಯಾಗ ಕೂತ್ಕೊಂಡ್ರೆ ಏನು ಗೊತ್ತಾಗಂಗಿಲ್ಲ ನಿಮಗ. ಸರ್ಕಾರದೊಳಗೆ ಏನೇನ್ ಯೋಜನೆಗಳು ಅದಾವ ಅನ್ನೋದೊಂದು ಮಾಹಿತಿ ತಿಳ್ಕೊಡ್ರಿ. ಅದೇ ರೀತಿ ಮನೆಗೆ ಅನುಕೂಲ ಮಾಡ್ಕೋರಿ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಅವ್ರನ್ನ ಹೊರ ಕರ್ಕೊಂಡ್ ಬಂದು ಸಂಘಟನೆ ಮಾಡುವಲ್ಲಿ ನಾವು ಯಶಸ್ವಿ ಆಗ್ಲಕತ್ತೀವಿ ಸರ್. ಈಗ ತಿಂಗಳಿಗೆ 2,000 ಅದೇ ಸರಿಯಾಗಿ ತಲುಪ್ತಾ ಇಲ್ಲ. ಈಗ ಅದ್ರ ಜೊತೆಗೆ ಮತ್ತೆ 2 ಸೀರೆಯನ್ನ ಸರ್ಕಾರ ಸುಗಮವಾಗಿ ತಲುಪಿಸುವಂತ ಕಾರ್ಯ ಮಾಡ್ತಾರೆ. ಖಂಡಿತ. ಯಾಕಪ್ಪ ಅಂದ್ರ ಕೊಟ್ಟ ಮಾತಂತೆ ನಡೆಯುವಂತ ಸರ್ಕಾರ ನಮ್ದು ಕಾಂಗ್ರೆಸ್ ಸರ್ಕಾರ. 2 ದಿನ ಹೆಚ್ಚ ಕಮ್ಮಿ ಆಗಿರ್ಬೋದು, ಬಟ್ ಯಾವ ಯೋಜನೆಗಳನ್ನು ನಿಲ್ಸಿಲ್ಲ. ಅವ್ರು ಕೊಟ್ಟ ಮಾತಿನಂಗೆ ನಡ್ಕೊಂಡಿದ್ದಾರೆ. ಹಿಂದೆ ಬಿಜೆಪಿ ಅವರು 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಒಳ್ಳೆ ಭರವಸೆ ಅಂತೂ ಕೊಟ್ಟಿಲ್ಲ. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಭರವಸೆ ಏನ್ ಕೊಟ್ಟಿದ್ದಾರೆ ಅದನ್ನ ಈಡೇರಿಸ್ತಾ ಇದ್ದಾರೆ. ನಾವು ನಾಳೆ ಅಂತ ಇಟ್ಕೊಂಡಿಲ್ಲ ಸರ್, ಬಟ್ ಈ 2-3 ದಿನದಲ್ಲಿ ನಮ್ದು ಡೇಟ್ ಇದೆ. ಆ ಡೇಟ್ ಅನ್ನ ನಾವು ಫಿಕ್ಸ್ ಮಾಡ್ಕೊಂಡು ಒಂದು ಕಾರ್ಯಕ್ರಮ ಇಟ್ಕೊಳ್ಬೇಕಂತ ಅನ್ಕೊಂಡಿದೀವಿ. ಯಾಕಂದ್ರೆ ಗ್ಯಾರಂಟಿ ಒಂದು ತಗೊಂಡಿದ್ದಾರೆ. ಅದೇ ರೀತಿ ಮತ್ ಮಹಿಳೆಯರಿಗೆ ಏನೇನ್ ಅನುಕೂಲಗಳು ಬೇಕು, ಆಮೇಲೆ ಮಹಿಳೆಯರು ಯಾವ್ದ್ರ ವಿಷಯದಲ್ಲಿ ಹಿಂದದಾರ ಅವ್ರನ್ನ ಒಂದ್ ಸ್ವಲ್ಪ ಡೆವಲಪ್ಮೆಂಟ್ ಮಾಡುವಲ್ಲಿ ನಾವು ಒಂದ್ ಸ್ವಲ್ಪ ಪಾತ್ರ ವಹಿಸ್ಬೇಕಂತ ಅನ್ಕೊಂಡಿದ್ವಿ ಮಹಿಳಾ ದಿನಾಚರಣೆ ಮಾಡಿ. ಯಾವ ರೀತಿಯಪ್ಪ ಅಂದ್ರೆ ಈಗ ಯಾರು ಸಬಲರದಾರೆ, ವಿಧವೆಯರು, ಹ್ಯಾಂಡಿಕ್ಯಾಪ್ಟ್ಸ್, ಈ ತರವ್ರು ಯಾರವರು ಅನಾನುಕೂಲತೆ ಇರುವಂತಹ ನಮ್ಮ ಮಹಿಳೆಯರನ್ನ ಕರೆಸಿ ಅವ್ರನ್ನ ಅವ್ರದೇ ಆದಂತದ್ದು ಒಂದು ರೀತಿಯಲ್ಲಿ ನಾವು ಅವ್ರನ್ನ ಕಷ್ಟ ಸುಖಗಳನ್ನ ಆಲಿಸುವಂತ ಒಂದು ದಿನ ಇಟ್ಟುಕೊಂಡು ಅವತ್ತು ಮಹಿಳಾ ದಿನಾಚರಣೆ ಅಂದ್ರೆ ಅವ್ರು ನಮ್ ಜೊತೆ ಅವ್ರಿಗೆ ಏನು ಕೊರತೆ ಇಲ್ಲ, ನಾವು ನಿಮ್ ಜೊತೆ ಅದೀವಿ ಅನ್ನೋದೊಂದು ಇಟ್ಕೊಂಡು ಕಾನ್ಸೆಪ್ಟ್ ಇಟ್ಕೊಂಡು ಅವ್ರಿಗೆ ನಾವು ಮಹಿಳಾ ದಿನಾಚರಣೆ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಈಗ ಸಿದ್ದರಾಮಯ್ಯನವರು ಬಜೆಟ್ ಒಳಗೆ ಜಿಲ್ಲೆಗೆ ಒಂದು ಈಗ ಅದೇ ರೀತಿ ನೀವು ಈಗ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿ ಏನಾದ್ರೂ ಜಿಲ್ಲೆಯ ಮಹಿಳೆಯರಿಗೆ ನಿಮ್ ಕಡೆಯಿಂದ ಏನಾದ್ರು ಕೊಡುಗೆ ಕೊಡ್ತಿದ್ದೀರಾ? ನಮ್ ಕಡೆಯಿಂದ ಅನ್ನಕ್ಕೆ ಪ್ರತಿಯೊಂದು ಜಿಲ್ಲೆ ಅನ್ನೋದಕ್ಕಿಂತ ಎಲ್ಲಾ ಕರ್ನಾಟಕದ ಎಲ್ಲಾ ಜಿಲ್ಲೆಯ ಮಹಿಳೆಯರಿಗೂ ಒಳ್ಳೆ ಬಂಪರ್ ಬಹುಮಾನನೇ ಇದ್ದಂಗಿದೆ ಇದು. ಮೋಸ್ಟ್ಲಿ ನಮ್ಗ್ ಬಿಜಾಪುರದಲ್ಲಿ ಏನಪ್ಪಾ ಅಂದ್ರ ಬಸವನಾಡಿನಲ್ಲಿ ಇರುವಂತ ನಮಗೆಲ್ಲರಿಗೂ ಕೂಡ ಹುಟ್ಟಿರೋದೇ ಧನ್ಯ ಅಂತ ನಾವೊಂದ್ ಬಂಪರ್ ಅನ್ಕೊಂಡಿವ್ರಿ. ಈಗ ನಾಳೆ ಮಹಿಳಾ ದಿನಾಚರಣೆ ಅವಾಗಿಂದಾನೇ ಸ್ಟಾರ್ಟ್ ಮಾಡ್ತಾರೆ. ಅದೇನೋ 2 ಸೀರೆ ಕೊಡೋದು, ನಾಳೆ ಮಹಿಳಾ ದಿನಾಚರಣೆ ದಿನಾನೇ ಮಹಿಳೆಯರಿಗೆ ಅದೆಲ್ಲ ಈಗ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ. ರಾಜ್ಯ ನಾಯಕರುಗಳು ಅದನ್ನ ಆಲಿಸಿ ಅದನ್ನ ಕ್ಲಿಯರ್ ಮಾಡ್ತಾರೆ. ಮಹಿಳೆಯರಿಗೆ ಬಂದಿರಲಿಲ್ಲ, ಇಲ್ಲಿ ಅವಕಾಶ ಇಲ್ಲ. ಮುಂಜಾನೆಯ ಶುಭ ವಂದನೆಗಳು. ಇವತ್ತಿನ ದಿವಸ ಇವನಾರವ ಎನ್ನದಿರಯ್ಯ, ಇವ ನಮ್ಮ ಮನೆಯ ಮಗನೆಂದೆಣಿಸಯ್ಯ ಕೂಡಲ ಸಂಗಮದೇವ ಅನ್ನುವ ರೀತಿಯಲ್ಲಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತಿನ ದಿವಸ 17ನೇ ಬಜೆಟನ್ನು ಮಂಡಿಸಿದ್ದು ನಮಗೆಲ್ಲ ತುಂಬ ಖುಷಿ. ಯಾಕಂದರೆ ಈ ರಿಕಾರ್ಡ್ ಇನ್ನೂ ತನಕ ಯಾರೂ ಮಾಡಿಲ್ಲ. ಅಂಥ ಒಂದು ಬಜೆಟನ್ನು ಮಂಡಿಸೋದು ಭಾಳ ಸುಲಭದ ಕೆಲಸ ಅಲ್ಲ. ಯಾಕಂದರೆ ಪ್ರಾಂತ್ಯವಾರು, ಜಾತಿವಾರು ಮತ್ತು ಎಲ್ಲ ರೀತಿಯಿಂದಲೂ ಸಮಾನತೆಯನ್ನು ಸಾರಬೇಕಾಗ್ತದೆ. ಯಾವ ಪಕ್ಷಕ್ಕೂ ಭೇದ ಭಾವ ಮಾಡದೆ ಒಂದೇ ತಕ್ಕಡಿಯೊಳಗೆ ಎಲ್ಲರನ್ನು ತೂಗುವಂಥ ಕೆಲಸ ಅವ್ರು ಮಾಡಬೇಕಾಗ್ತದೆ. ಆ ಬಜೆಟ್ ಅನ್ನೋದು ಬಹಳ ಜಟಿಲವಾದಂಥ ಕಾರ್ಯ. ಆದರೆ ಸುಲಲಿತವಾಗಿ ಅವರು 17 ವರ್ಷ ತನಕ ಮಾಡ್ಕೊತ ಬಂದದ್ದು ಅದು ಶ್ಲಾಘನೀಯವಾದಂಥ ಕೆಲಸ ಅಂತ ನಾನು ಹೇಳ್ತೀನಿ. ಈ ಒಂದು ನಿಟ್ಟಿನೊಳಗೆ ಹಲವಾರು ಯೋಜನೆಗಳನ್ನು ಅವ್ರು ಹಾಕೊಂಡಿದ್ದನ್ನು ನಾವು ನಿನ್ನೆಯಿಂದ ಎಲ್ಲರೂ ನೋಡಿದವರಿದ್ದೀವಿ. ನಮ್ಮ ಬಿಜಾಪುರಕ್ಕಾದ್ರೂ ಹಲವಾರು ಯೋಜನೆಗಳು ಬಂದಾವೆ. ಅದೇ ರೀತಿ ಶ್ರೀಮಾನ್ಯ ನಮ್ಮ ಸಂವಿಧಾನ ರಚನೆಕಾರರಾದ ಅಂಬೇಡ್ಕರ್ ಅವರು ಎಲ್ಲೆಲ್ಲಿ ತಿರುಗಾಡಿದ್ರು ಅಲ್ಲೆಲ್ಲಾನು ಕೂಡ ಹಾಸ್ಟೆಲ್ಗಳನ್ನು, ಶಾಲೆಗಳನ್ನು, ಪಬ್ಲಿಕ್ ಸ್ಕೂಲ್ಗಳನ್ನು ಮಾಡುವಂಥ ಒಂದು ಅಮೋಘವಾದ ವಿಚಾರವನ್ನು ಬಂದಿದ್ದು ನಾವೆಲ್ಲ ಪೂರ್ಣ ಕಟ್ಟದಿಂದ ಮಹಿಳೆಯರು ಸ್ವಾಗತ ಮಾಡ್ತೀವಿ. ಮತ್ತು ಮಹಿಳೆಯರಿಗೆ ಬಂಪರ್ ಬಹುಮಾನನೇ ಅದ ಇದ್ರೊಳಗೆ ಹಂಗೆ ನೋಡಿದ್ರೆ. ಯಾಕಂದ್ರೆ ಬಸ್ ನಾವು ಫ್ರೀ ಅಡ್ಡಾಡ್ತೀವಿ, ಅದು ಮೊದಲಿನಿಂದ ಬಂದದಂದ್ರೂ ಈಗೂ ಇನ್ಕ್ಲೂಡ್ ಆಗೇ ಆಗ್ತದಲ್ಲ.
ಈ ಸೀರೆಗಳನ್ನು ಕೊಡ್ತೀವಿ ಅಂತಂದ್ರೆ ವರ್ಷಕ್ಕೊಮ್ಮೆ ಮನೆಯೊಳಗೆ ಸೀರೆ ಕೊಡಿಸೋದೇ ಕಠಿಣ ಆಗಿರ್ತದೆ. ಅಂತಂದ್ರೆ ಸರ್ಕಾರದವರೇ 2 ಸೀರೆ ಕೊಡ್ತಾರಂತಂದ್ರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ನಮ್ಗೆ ಮತ್ತೊಂದಿಲ್ಲ. ನಮ್ಮ ಬಡ ಮಹಿಳೆಯರಿಗೆ, ಯಾಕಂದ್ರೆ ಬಸ್ನೊಳಗೆ ಹೆಚ್ಚಿಗೆ ನಾವು ನೋಡ್ತೀವಿ BJP ಅವರೇ ಅಡ್ಡಾಡ್ತಾರೆ, ಆದ್ರೆ ಬೈಯೋದು ಮಾತ್ರ ನಮ್ಮನ್ನು ಬೈತಾರೆ, ಕಾಂಗ್ರೆಸ್ನವ್ರು ಬೈತಾರೆ. ಎಲ್ಲ ನೌಕರದಾರರೇ ಎಲ್ಲ ಸರ್ಕಾರದವ್ರು ನೌಕರಿಯೊಳಗೆ ಇದ್ದವರೇ ಬಸ್ನೊಳಗೆ ಅಡ್ಡಾಡ್ತಾರೆ, ಅದನ್ನು ಮಾತ್ರ ನಮಗೆ ಟೀಕಾ ಮಾಡ್ತಾರೆ. ಅದನ್ನು ಬಿಡಬೇಕಾಗಿದ್ರೆ ಅವರು. ನಾನು ಹೇಳೋದಿಷ್ಟೇ, ನಮ್ಮ ಮಹಿಳೆಯರಿಗೆ ಪೂರ್ಣ ಪ್ರಮಾಣದೊಳಗೆ ಸವಲತ್ತುಗಳನ್ನು ಕೊಡ್ತಾರೆ. ಮತ್ತು ಈಗ ನಾವು ನೋಡ್ತೀವಿ ಎಲ್ಲ ಮಹಿಳೆಯರಿಗೆ ನೀವು ಸ್ವಸಹಾಯದಿಂದ ಏನಾದರೂ ಮಾಡ್ತಿದ್ರಿ ಅಂತ ನಾವು ಸಹಾಯಧನ ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತು SC ST ಅವರಿಗೆ 10 ಲಕ್ಷ ತನಕನೂ ಅವರಿಗೆ ಸಾಲ ಸೌಲಭ್ಯ 4% ಕೊಡಾಕತ್ತಾರೆ. ಕೇವಲ 4%ದೊಳಗೆ ಯಾರು ನಾವಿಕರಿರ್ಬೋದು, ತಲೆಗೂದಲನ್ನು ತೆಗೆಯುವಂಥವ್ರು, ಮಡಿವಾಳರಿರ್ಬೋದು, ಅಂಥವ್ರಿಗೆಲ್ಲ ಕೇವಲ 4%ದೊಳಗೆ ಅವರು ಒಂದು ನಿಗಮ ನಮ್ಮ ಬಜೆಟ್ನೊಳಗೆ ಮಂಡನೆಯನ್ನು ಮಾಡಿದ್ದಾರೆ. ಈ ನಿಟ್ಟಿನೊಳಗೆ ಹಲವಾರು ಯೋಜನೆಗಳು ಬಿಜಾಪುರಕ್ಕೆ ಬಂದವು. ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಬಿಜಾಪುರದೊಳಗೆ PPP ಮಾದರಿಯೊಳಗೆ ಬಿಟ್ಟು ನಾವು ಸರ್ಕಾರಿ ಕಾಲೇಜುಗಳನ್ನು ಬೇಡಿದ್ದೀವಿ, ಮೆಡಿಕಲ್ ಕಾಲೇಜುಗಳು ನಮ್ಮ ಸರ್ಕಾರಿ ದವಾಖಾನೆಯೊಳಗೆ. ಅದನ್ನು ಅವ್ರು ಕೈ ಬಿಟ್ಟಿವಿ ಅಂತೇಳಿ ಲಾಸ್ಟ್ ಸಲ ಬಂದಾಗ ತಮ್ಮ ಭಾಷಣದೊಳಗೆ ಹೇಳಿದರು. ಅದೇ ನಿಟ್ಟಿನೊಳಗೆ ಸಮಗ್ರವಾಗಿ ವಿಸ್ತಾರವಾದ ಚಿತ್ರಣವನ್ನು ನಮಗೆ ಕೊಡಿಸುವಾಗೆ ತಮ್ಮ ಬಜೆಟ್ನೊಳಗೆ ಅದನ್ನು ಮೀಸಲಾಗಿಟ್ಟಾರೆ. ವಿಸ್ತೃತವಾದ ವರದಿ ಅಂತಂದ್ರೇನು, ಈಗಾಗಲೇ ಏನದ ಅಲ್ಲೇ ಹಾಸ್ಪಿಟಲ್ದೊಳಗೆ ಮುಂದೆ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಏನೇನು ಬೇಕು, ಮುಂದೆ ಯಾವ ಖರ್ಚುಗಳು ಎಷ್ಟೆಷ್ಟು ಪ್ರಮಾಣಗಳು ಬೇಕಾಗ್ತದೆ ಅನ್ನುವಂಥದ್ದು ಒಂದು ಚಾರ್ಟ್ ಮಾಡಿ ಕೊಡಬೇಕಾದಂಥ ಕರ್ತವ್ಯ. ಅದಕ್ಕೊಂದು ನಿಗಮವನ್ನು ಸ್ಥಾಪನೆ ಮಾಡ್ಯಾರ, ಅದಕ್ಕೆ ಕೆಲವೊಂದು ಕಮಿಟಿ ಮಾಡ್ಯಾರ. ಅದಕ್ಕೆ ಆ ಕಮಿಟಿಯವರು ಶೀಘ್ರವಾಗಿ ಅದನ್ನು ಕೊಡ್ತಾರೆ. ಆ ನಿಟ್ಟಿನೊಳಗೆ ಬಡವರಿಗೆ ಭಾಳ ಅನುಕೂಲ ಆಗ್ತದೆ. ಯಾಕಂದರೆ ಬಡ ಮಕ್ಕಳು ಅಲ್ಲೇ ಎಜುಕೇಷನ್ ತಗೋತಾರೆ, ನಮ್ಮ ಸ್ಲಮ್ನೊಳಗೆ ಇದ್ದವರು ಕೂಡ ಡಾಕ್ಟರ್ ಆಗ್ತಾರೆ. ನಾವೆಲ್ಲ ಬಯಸೋದು ಅದೇ. ದೊಡ್ಡವರು ಏನಾರ ಕೋಟಿಗಟ್ಟಲೆ ರೊಕ್ಕ ಕೊಟ್ಟು ಹೋಗಿ ಕಲಿತಾರ, ನಮ್ಮ ಬಡ ಮಕ್ಕಳಿಗೆ ಏನೂ ಆಗ್ತಿರೋದಿಲ್ಲ. ಅದಕ್ಕೆ ಸ್ಲಮ್ಮಲ್ಲಿ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಶಾಲೆ ಕಲಿಬೇಕು. ಮತ್ತು ಅಲ್ಲಿ ಏನದ ಡಾಕ್ಟರ್ ಆಗುವಂಥ ಅವಕಾಶ ಅವ್ರಿಗೆ ಸಿಗುವಂಥದ್ದು ಅದ. ಮತ್ತು ಪುಕ್ಕಟಿಯಾಗಿ ಔಷಧಿಗಳನ್ನು ಕೊಡ್ತಾರೆ. ಅಕಸ್ಮಾತ್ PPP ಮಾದರಿಯೊಳಗೆ ಆಯಿತು ಅಂತಂದ್ರೆ ಎಲ್ಲನೂ ನಾವು ರೊಕ್ಕ ಕೊಟ್ಟೆ ಹೋಗ್ಬೇಕಾಗ್ತದೆ. ಈ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ ಮತ್ತು ಅವು 2 ಸೇಮ್ ಆಗಿಬಿಡ್ತಾವೆ. ಅದಕ್ಕಾಗಿ ಬಡವರಿಗೆ ಕೊಡುವಂಥ ಏನು ಇದನ್ನು ಘೋಷಣೆ ಮಾಡ್ಯಾರ, ಇದು ಕೂಡ ನಾವು ಸ್ವಾಗತ ಮಾಡ್ತೀವಿ. ಮತ್ತು ಸೈನಿಕ್ ಸ್ಕೂಲನ್ನು ಉನ್ನತೀಕರಣ ಮಾಡ್ಲಿಕ್ಕತ್ತಾರ ಅವರು. ಸೈನಿಕ್ ಸ್ಕೂಲ್ ಭಾಳ ಕಂಡೀಷನ್ ಕೆಟ್ಟಿತ್ತು. ಅದ್ರದ್ದು ಹಿಂದಿನ ಕೆಲವೊಂದು ರೂಮ್ಗಳಾಗಲಿ, ಕೆಲವೊಂದು ಗ್ರೌಂಡ್ಗಳಾಗಲಿ ಅಲ್ಲಿ ಭಾಳಷ್ಟು ಕೆಟ್ಟಿತ್ತು. ಅದನ್ನು ಪೂರ್ಣ ಪ್ರಮಾಣದಾಗ ಮಾಡೋ ಸಲುವಾಗಿ ಈ ನಿಟ್ಟಿನೊಳಗೆ ಸುಮಾರು ಕ್ರಮಗಳನ್ನು ಅವರು ಕೈಗೊಂಡಾರ. ಇನ್ನು ನಮ್ಮ ಬಬಲೇಶ್ವರ ಮತಕ್ಷೇತ್ರಕ್ಕಂತೂ ಬೇಕಾದಷ್ಟು ಕೊಡುಗೆಗಳನ್ನು ಕೊಟ್ಟಾರ. ಇಲ್ಲಿ ಒಂದು ಎಲ್ಲ ಜಿಲ್ಲೆಯೊಳಗೆ, ಇಡೀ ಜಿಲ್ಲೆಯೊಳಗೆ ಸಮಗ್ರವಾದ ಬದಲಾವಣೆ ನಮ್ಮ ಬಿಜಾಪುರ ಪ್ರತ್ಯೇಕ ಮಾತ್ರ ಭರ್ಪೂರ್ ಅದ ಅಂತೇಳಿ ನಾನು ಸಂತೋಷದಿಂದ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಾನು ಹೇಳಿಕೆ ಇಚ್ಛೆಪಡ್ತೀನಿ. ನನ್ನ ಹೆಸರು ವಿದ್ಯಾವತಿ ಅಂಕಲ್ಗೆ, ಅಡ್ವೊಕೇಟ್. ನಾನು 15 ವರ್ಷದ ಹಿಂದೆ ಇಲ್ಲಿ ಅಧ್ಯಕ್ಷರಾಗಿ ಮಾಡಿದ್ದೆ. ಈ ಸ್ಟೇಟ್ನೊಳಗೆ ಉಪಾಧ್ಯಕ್ಷ, ಜನರಲ್ ಸೆಕ್ರೆಟರಿ ಅಂತ ನಾನು ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ರಾಜ್ಯದೊಳಗೆ ಏಕೈಕ ಮಹಿಳಾ ಯೂನಿವರ್ಸಿಟಿ ಇರೋದು ಅದಕ್ಕೇನು ಬಜೆಟ್ ನಲ್ಲಿ ಇದು ಮಾಡಿದ್ರೆ ಯಾಕೆ ಅದನ್ನ ಒಂದು ರೀತಿ ಅಂದ್ರೆ ಮಹಿಳಾ ಯೂನಿವರ್ಸಿಟಿಯನ್ನ ಕಡೆಗಣಿಸಿದ್ರ ಈ ಬಜೆಟ್ ನಲ್ಲಿ? ಆತರ ಏನ್ ಇಲ್ಲ ಅನ್ಸುತ್ತೆ ನಮ್ಗೇನ್. ಯಾಕಂದ್ರೆ ಅಲ್ಲಿ ಅವ್ರವ್ರ ರೂಪುರೇಷೆಗಳು ಏನ್ ಹಾಕೊಂಡಿದಾರೋ ಅವರು ರಾಜ್ಯ ನಾಯಕರುಗಳಿಗೆ ಗೊತ್ತು. ಬಜೆಟ್ ನೊಳಗೆ ಯಾವ ರೀತಿ ಮಾಡ್ಬೇಕನ್ನೋದು ಅವ್ರು ಒಂದು ಚರ್ಚೆ ಮಾಡಿ ಇದನ್ನ ಮಾಡಿರ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಾಯಕರ ಜೊತೆ ಮಾತಾಡ್ಕೊಂಡು ನಿಮ್ಗೆ ನಾನು ತಿಳಿಸ್ತೀನಿ. ಅಂದ್ರೆ ಈಗ ಸೀರೆ ಕೊಡೋದಕ್ಕೆ ಇದೆಲ್ಲ ವಿದ್ಯಾರ್ಥಿಗಳಿಗೆ ಅಲ್ಲಿ ಮತ್ತು ಬೇರೆ ರೀತಿಯ ಸೀರೆಗಳನ್ನ ಮಾಡ್ಕೊಂಡಿದ್ದು, ಆದ್ರೂ ಕೂಡ ರಾಜ್ಯದಲ್ಲಿಯೇ ಏಕೈಕ ಒಂದೇ ಮಹಿಳಾ ಯೂನಿವರ್ಸಿಟಿ ಕೊಟ್ಟದ್ದು. ಅದನ್ನ ಈ ಬಜೆಟ್ ಒಳಗೆ ಕಡೆಗಣಿಸಿದ್ದಾರೆ ಅಂತ ಏನು ಹೇಳಿ ಬರಂಗಿಲ್ಲ. ಅವ್ರ ಡಿಮಾಂಡ್ಸ್ ಏನದಾವ ಅಂತ ಅನ್ನೋದು ಸರ್ಕಾರಕ್ಕೆ ಕೊಟ್ಟಿರ್ತಾರೆ. ಅವ್ರು ಏನ್ ಕೊಟ್ಟಾರ ಅನ್ನೋದು ನಮ್ಗೆ ಗೊತ್ತಾಗಿತ್ತು ಅಂದ್ರೆ ನಾವು ಅದನ್ನ ಕಡೆಗಣನೆ ಮಾಡ್ಯಾರ ಅಂತ ಹೇಳಿಕ್ ಸಾಧ್ಯ ಇದೆ. ಅವ್ರು ಏನ್ ಕೊಟ್ಟಾರ ಅಂತ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾವ್ ಹೆಂಗ್ ಕಡೆಗಣನೆ ಮಾಡ್ಯಾರ ಅಂತ ಹೇಳಿಕ್ ಆಗಂಗಿಲ್ಲ. ಸರ್ ಇನ್ನೊಮ್ಮೆ ಆತರ ಏನಿಲ್ಲ. ಸರ್ವಧರ್ಮದ ಪ್ರಕಾರ ಎಲ್ಲರಿಗೂ ಏನೇನ್ ಕೊಡ್ಬೇಕು ಆ ತರ ಕೊಟ್ಟಿದ್ದಾರೆ. ಇದು ಯಾಕಪ್ಪ ಅಂದ್ರೆ ಯಾರಿಗೂ ಹತಾಶರಾಗಂತದಂತ ಬಜೆಟ್. ಮೈನಾರಿಟಿ ಅಂತೇನಿಲ್ಲ, ಎಲ್ಲಾ ಕಾಸ್ಟೇಜ್ ಅವ್ರಿಗೇನು ಕೊಟ್ಟಿದ್ದಾರೆ. ಎಲ್ಲಾ ಅಹಿಂದ ವರ್ಗದವ್ರಿಗೆ ಮತ್ತೆ ಲಿಂಗಾಯತರಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ.
ಆ ತರ ಏನು ಸ್ಪೆಷಲ್ ಅಂತ ಇಲ್ಲ. ನಾವು ಸ್ಟಾರ್ಟಿಂಗ್ ಹೇಳಿದ್ವಿ ಇವನಾರವ ಅಂತೇಳಿ, ಅವು ಯಾವ್ದನ್ನು ಅವು ಕಡೆಗೆ ತಗೊಂಡಿಲ್ಲ. ಆದ್ರೆ ಹೆಚ್ಚಿಗೆ ಬಿಜೆಪಿ ಅವ್ರ minority ಗೆ ಕೆಲಸ ಮಾಡ್ತಾರ. ಬರೇ ಅದನ್ ಮಾಡೋದು ಇದನ್ ಮಾಡೋದು ಅದು ಇದು ಅಂತ ಅಪವಾದ ಕೊಡೋದಷ್ಟೇ. ಬಟ್ ನಮ್ ಕಾಂಗ್ರೆಸ್ನವ್ರನ್ನ ಲೆಕ್ಕಕ್ಕೆ ತಗೊಂಡ್ರೆ ಅವ್ರು ಬಿಜೆಪಿ ಅವರು ಯಾವ್ದು ಅಲ್ಲ. ನಾವ್ ಹೇಳ್ದಂತೆ ನುಡ್ದಿದೀವಿ. ಅದೇ ರೀತಿ ಅವರು ಬರೇ ಅಪವಾದಗಳಿಗೆ ಅಷ್ಟೇ ಅವ್ರು ಬಿಜೆಪಿ ಅವರು ಅಪವಾದಗಳನ್ನ ನೀಡಕ್ಕಷ್ಟೇ ಇರೋದು ಅವ್ರು. ಬರೀ ಒಂದು ಮೊನ್ನೆ ಇನ್ವಿಟೇಷನ್ ಕಾರ್ಡ್ ಉರ್ದುದೊಳಗೆ ಮಾಡಿದ್ದಕ್ಕೆ ಎಷ್ಟು ಹಾಹಾಕಾರ ಮಾಡಿದ್ರು. ಹಾ. ಅವ್ರು ಮಾಡಿದ್ದೇ ಅದ ಮೊದ್ಲು ಅವರು ಮಾಡ್ಯಾರ. ಯಾಕಂದ್ರೆ ಉರ್ದುದೊಳಗೆ ಅಭಿವೃದ್ಧಿ ಅಂತೇಳಿ ಮಾಡಬಾರ್ದು ಏನೂ ಅಂತೇನಿಲ್ಲ. ಇಲ್ಲ. ನಮ್ಮ ಎಲ್ಲಾ ರಾಷ್ಟ್ರೀಯ ಭಾಷೆಗಳು ನಮ್ಮ ಮಾನ್ಯತೆ ಪಡೆದಾವ. ಎಲ್ಲಾ ಭಾಷೆಯೊಳಗೂ ನಾವು ಕೊಡ್ತೀವಿ. ಯಾವ ಪೇಪರ್ಗೆ ಯಾವ ಅಡ್ವರ್ಟೈಸ್ ಕೊಡ್ಬೇಕು. ಒಂದು ಮುಸ್ಲಿಂ ಪತ್ರಿಕೆ ಇತ್ತು ಅಂದ್ರೆ ನಾವು ಮುಸ್ಲಿಮ್ರೊಳಗೆ ಕೊಡ್ಬೇಕಾಗ್ತದೆ, ಉರ್ದುರಿಗೆ ಕೊಡ್ಬೇಕಾಗ್ತದೆ. ಕನ್ನಡ ಇತ್ತು ಅಂದ್ರೆ ಕನ್ನಡದೊಳಗೆ ಕೊಡ್ಬೇಕಾಗ್ತದೆ. ಕಾಮನ್ ಸೆನ್ಸ್ ಇರ್ಲಾದ್ರೆ ಮಾತಾಡ್ತಾರಂತಂದ್ರೆ ನಾವ್ ಏನು ಹೇಳಿಕ್ ಆಗಂಗಿಲ್ಲ.